ಆಲೂ ಕುಲ್ಚಾ ನೋಡಿ ತವದ ಮೇಲೆ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ. ಇದನ್ನು ನೀವು ಟ್ರೈ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆಲೂ ಕುಲ್ಚಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈಗ ಆಲೂ ಕುಲ್ಚಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತಗೊಳ್ಳಿ. ಅದಕ್ಕೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೆ ಒಂದು 1/4 ಸ್ಪೂನಷ್ಟು ಸಕ್ಕರೆಯನ್ನು ಕೂಡ ಹಾಕಿ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ ನಡುವೆ ಸ್ವಲ್ಪ ಜಾಗ ಮಾಡಿಕೊಳ್ಳಿ. ಜಾಗ ಮಾಡಿಕೊಂಡು ಈಗ ಇದರ ನಡುವಲ್ಲಿ ನಾನು ಮೊಸರು, ಹುಳಿಯಾದರೂ ತೊಂದರೆ ಇಲ್ಲ, ಒಂದು ದೊಡ್ಡ ಸ್ಪೂನು 2 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಈ ಮೊಸರಿಗೆ ಅಡುಗೆ ಸೋಡಾ 3/4 ಸ್ಪೂನಷ್ಟು ಹಾಕಿ ಒಳ್ಳೆ ಕಲಿಸ್ಕೊಳ್ಬೇಕು. ಮೊಸರು ಮತ್ತು ಅಡುಗೆ ಸೋಡಾವನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಅಲ್ಲಿ ಫರ್ಮೆಂಟ್ ಆಗ್ತದೆ, ನೋಡ್ತಿರ್ಬೋದು ನೀವು. ನಂತರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟನ್ನು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ಪೂನಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು, ಕೈಯಲ್ಲಿ ಚೆನ್ನಾಗಾಗ್ತದೆ. ನಾನೀಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ. ಸ್ವಲ್ಪ ಬಿಸಿ ನೀರು, ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ ಫಸ್ಟಿಗೆ ನೀರು, ಮತ್ತೆ ಬೇಕಾದರೆ ಹಾಕ್ಕೊಂಡ್ರೆ ಆಯಿತು. ಅಂದರೆ ನೀವು ಚಪಾತಿ ಹಿಟ್ಟು ಯಾವ ಥರ ನಾದ್ಕೊಳ್ತೀರಿ ಅದೇ ಥರ ನಾದ್ಕೊಳ್ಳಿ. ಸ್ವಲ್ಪ ಜಾಸ್ತಿಯೇ ನಾದ್ಕೊಳ್ಬೇಕು ಮಾತ್ರ ಚಪಾತಿ ಹಿಟ್ಟಿಗಿಂತ. ಇಲ್ಲಿ ಈಗ ನೋಡಿ ಆಗ್ತಾ ಬಂತು, ಹಿಟ್ಟು ಆಗಿದೆ. ಬೇಕಾದರೆ ಸ್ವಲ್ಪ ನೀವು ಇದಕ್ಕೆ ಎಣ್ಣೆಯನ್ನು ತಾಗಿಸ್ಕೊಳ್ಬೋದು. ಕೈಗೆಲ್ಲ ಅಂಟ್ತದೆ ಅಂತ ಹೇಳಿದರೆ ಎಣ್ಣೆಯನ್ನು ಉಜ್ಕೊಳ್ಳಿ ಕೈಗೆ. ನಂತರ ಪುನಃ ಸ್ವಲ್ಪ ನಾದ್ಕೊಳ್ಳಿ. ಚಪಾತಿ ಹಿಟ್ಟಿನ ಥರ ಮಾಡ್ಕೊಳ್ಬೇಕು ಇದನ್ನು. ಈಗ ಆಗಿದೆ. ಇದನ್ನೀಗ ನಾನು ಪುನಃ ಸ್ವಲ್ಪ ನಾದ್ಕೊಳ್ತಾ ಇದ್ದೇನೆ ನೋಡಿ, ಅಂಟ್ಕೊಳ್ತಾ ಇದೆ. ಪಾತ್ರೆಗೆ ಏನು ಅಂಟ್ಕೊಳ್ಬಾರ್ದು, ಅಷ್ಟು ನೀವು ನಾದ್ಕೊಳ್ಳಿ. ಒಳ್ಳೆ ನಾದ್ಕೊಂಡ್ರೆ ಚೆನ್ನಾಗಿ ಆಗ್ತದೆ. ಈಗ ಆಗಿದೆ. ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಉಜ್ಕೊಂಡು ನಾನು ಮಿಕ್ಸ್ ಮಾಡಿ ಇದನ್ನು ಇಟ್ಕೊಳ್ತೇನೆ. ನೋಡ್ಬೋದು ನೀವು. ತುಂಬ ಸುಲಭ ಮಾಡಲಿಕ್ಕೆ, ಬೇಗ ಕೂಡ ಆಗ್ತದೆ. ಪನ್ನೀರ್ ಜೊತೆ ಎಲ್ಲ ಚೆನ್ನಾಗಾಗ್ತದೆ. ಇದಕ್ಕೆ ನಾನೀಗ ಮುಚ್ಚಳವನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಬಿಡ್ತೇನೆ. ಹಾಗೆ ಇಟ್ಬಿಡಿ. ಇಲ್ಲಿ ನೋಡಿ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ, ಸಿಪ್ಪೆ ತೆಗೆದು ತುರಿದು ಕೂಡ ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ 1 ಸ್ಪೂನಷ್ಟು, ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕು, ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಕೂಡ ಹಾಕಿ. ಬೇಕಾದರೆ ನೀವು ಇದಕ್ಕೆ ಆಮ್ಚೂರ್ ಮಸಾಲ ಕೂಡ ಹಾಕ್ಬೋದು. ನಾನಿಲ್ಲಿ ಶುಂಠಿ ಪೌಡ್ರ್ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಗ್ಯಾಸ್ ಅಂತ ಆಮ್ಚೂರು ಹಾಕಿದರೆ ಇನ್ನೂ ಒಳ್ಳೆಯದಾಗ್ತದೆ. ಅದನ್ನು ಇದ್ರೆ ಸೇರಿಸ್ಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮುದ್ದೆ ಥರ ಮಾಡ್ಕೊಳ್ಳಿ ಇದನ್ನು. ಇದು ಹಿಟ್ಟಿನ ಮಧ್ಯಭಾಗಕ್ಕೆ ಸೇರಿಸ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳೇನು ಇರಬಾರ್ದು. ಆ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ನೀವು ಆಲೂಗಡ್ಡೆಯನ್ನು ತುರಿದುಕೊಳ್ಳಿ, ಆಗ ಗಂಟುಗಳು ಇರುವುದಿಲ್ಲ. ಕೈಯಲ್ಲಿ ಹಿಸುಕಿದ್ರೆ ಗಂಟು ಇರ್ತದೆ. ಅದಕ್ಕೆ ತುರಿಯುವ ಮಣೆಯಲ್ಲಿ ತುರಿದ್ರೆ ಒಳ್ಳೆ ತುರಿಯಾಗಿರ್ತದೆ. ಈಗ ಆಗಿದೆ ನೋಡಿ, ಒಂದು ಅರ್ಧ ಗಂಟೆ ಕಳೆದಿದೆ. ಹಿಟ್ಟು ನೋಡ್ಬೋದು ನೀವು. ಇದನ್ನು ಇನ್ನೂ ಸ್ವಲ್ಪ ನಾದ್ಕೊಳ್ಳಿ ಬೇಕಾದರೆ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕಲಿಕ್ಕಂತೂ ಮರಿಲೇಬೇಡಿ. ನೀವು ಕಮೆಂಟ್ ಹಾಕಿದರೆ ನನಗೆ ಖುಷಿ ಆಗ್ತದೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನು ಶೇರ್ ಮಾಡಿ. ನೋಡಿ, ಇಲ್ಲಿ ನಾನು ಬಾಲ್ ಥರ ಮಾಡ್ಕೊಳ್ತೇನೆ. ನೀವು ಚಪಾತಿ ಹಿಟ್ಟು ಮಾಡಲಿಕ್ಕೆ ಹೇಗೆ ಮಾಡ್ತೀರಿ ಅದೇ ಥರ ಮಾಡಿಕೊಂಡ್ರೆ ಆಯಿತು. 4 ಬಾಲ್ ಮಾಡ್ಕೊಂಡಿದ್ದೇನೆ. ಇದನ್ನೀಗ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಬೇಕು. ನೋಡಿ, ಒಂದು ಚಿಕ್ಕ ದೋಸೆ ಥರ ಮಾಡ್ಕೊಳ್ಳಿ. ನೀವು ಚಪಾತಿ ಹಿಟ್ಟನ್ನು ಹೇಗೆ ಮಾಡ್ತೀರಿ ಅದೇ ಥರ ಮಾಡಿ. ಈಗ ಫಿಲ್ಲಿಂಗನ್ನು ಹಾಕಬೇಕು. ಆಲೂಗಡ್ಡೆಯನ್ನು ಉಂಡೆ ಮಾಡಿ ಫಿಲ್ಲಿಂಗ್ ಮಾಡ್ಕೊಳ್ಳಿ. ತುಂಬ ಸುಲಭ. ನೀವು ನೋಡಿ ಇದರಲ್ಲಿ ಹೇಗೆ ಮಾಡ್ತೇನೆ ನೋಡಿ ಅದೇ ಥರ ಮಾಡ್ಕೊಳ್ಳಿ. ಬಾಲ್ ಥರ ಮಾಡಿ ಇದನ್ನು ನಾವೀಗ ಲಟ್ಟಿಸ್ಕೊಳ್ಬೇಕು ಲಟ್ಟಣಿಗೆಯಲ್ಲಿ. ಅದಕ್ಕಿಂತ ಮೊದಲು ಸ್ವಲ್ಪ ನಾನಿಲ್ಲಿ ಬಿಳಿ ಎಳ್ಳು ಮತ್ತು ಕೊಲೊಂಜಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಮೇಲ್ಗಡೆ ಹಾಕಿ ಚೆಂದ ಕಾಣ್ತದದು ಮತ್ತು ತಿನ್ನಲಿಕ್ಕೂ ಕೂಡ ಒಳ್ಳೆಯದಾಗ್ತದೆ, ನೋಡಲಿಕ್ಕೂ ಕೂಡ ಚೆನ್ನಾಗಿರ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆ ಉದುರಿಸಿ. ಈಗ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳಿ. ನಿಮಗೆ ಯಾವ ಶೇಪಲ್ಲಿ ಕೂಡ ಲಟ್ಟಿಸ್ಕೊಳ್ಬೋದು. ಆದರೆ ಕುಲ್ಚಾ ರೌಂಡ್ ಶೇಪ್ ಇರೋದಿಲ್ಲ,
ಒಂಥರ ಉದ್ದವಾಗಿರ್ತದೆ. ಈ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ. ನೋಡ್ಬೋದು ನೀವು ಆರಾಮಾಗಿ ಲಟ್ಟಿಸ್ಕೊಳ್ಳಿಕ್ಕೆ ಬರ್ತದೆ. ಪೌಡರ್ ಏನು ಹಾಕ್ಕೋಬೇಡಿ, ಮೈದಾ ಹಿಟ್ಟೇನು. ಗ್ಯಾಸ್ ಮೇಲೆ ನಾನು ಬಾಣಲೆ ಇಟ್ಕೊಂಡಿದ್ದೆ. ನಾನ್ ಸ್ಟಿಕ್ ತವ ಇದ್ದರೆ ಒಳ್ಳೆಯದು. ಇಲ್ಲಿ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಖಾಲಿ ನೀರು ಹಾಕಿ, ನೀರು ಈ ಥರ ಕುದಿಬೇಕು, ಬಾಲ್ಸ್ ಬರಬೇಕು. ಈಗ ನಾವು ಕುಲ್ಚಾ ಮಾಡ್ಕೊಂಡಿದ್ದೇವೆ ನೋಡಿ, ಅದನ್ನು ಇದರಲ್ಲಿ ಬೇಯಿಸ್ಕೊಳ್ಬೇಕು. ಅದನ್ನು ಕೂಡ ತೋರಿಸ್ತೇನೆ ನಾನು. ನೋಡಿ ನೀರು ಹೇಗೆ ಬಾಯ್ಲ್ ಬರ್ತಾ ಇದೆ. ಕುಲ್ಚವನ್ನು ತೆಗೆದು ಅದರಲ್ಲಿಡಿ. ಆದರೆ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ನಾನಿಲ್ಲಿ ಮುಚ್ಚಲಿಕ್ಕೆ ತೋರಿಸಲಿಲ್ಲ ನಿಮಗೆ. ನೀವೊಂದು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು. ನೀರೆಲ್ಲ ಆರಬೇಕು. ಈಗ ನೀರೆಲ್ಲ ಆರಿದೆ. ಇದನ್ನೀಗ ಮಗುಚಿ ಹಾಕಬೇಕು. ಮೆಲ್ಲಗೆ ಮಗುಚಿ ಹಾಕ್ಕೊಳ್ಳಿ. ನಾನ್ ಸ್ಟಿಕ್ ಆದರೆ ಬೇಗ ಬರ್ತದೆ, ಬೇರೆ ಪಾತ್ರೆ ಆದರೆ ಹಿಡ್ಕೊಳ್ಬೋದು. ಅದಕ್ಕೆ ನಾನ್ ಸ್ಟಿಕ್ ತವಾದಲ್ಲಿ ಮಾಡಿ. ಈಗ ಹಿಂದಿನ ಬದಿ ನೋಡಿ ಎಷ್ಟು ಕೆಂಪಗೆ ಬಂದಿದೆ. ಇದರ ಮೇಲ್ಗಡೆ ನೀವು ಬಟರ್ ಅಥವಾ ತುಪ್ಪವನ್ನು ಹಾಕಿ. ನಾನಿಲ್ಲಿ ತುಪ್ಪವನ್ನು ಒರೆಸ್ತಾ ಇದ್ದೇನೆ. ಬಟರ್ ಹಾಕಿದರೆ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ತುಪ್ಪ ಕೂಡ ಆಗ್ತದೆ, ತೊಂದರೆ ಇಲ್ಲ. ನೋಡಿ ತುಪ್ಪವನ್ನು ಒರೆಸಿ ಮೇಲ್ಗಡೆ. ತುಂಬ ಚೆನ್ನಾಗಿರ್ತದೆ. ಇದು ಒಮ್ಮೆ ಮಾಡಿ ನೋಡಿ. ಅದೇ ರೀತಿ ಚಿಕನ್ ಗ್ರೇವಿ, ಪನ್ನೀರ್, ಕರಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ಏನಿಲ್ಲ ಅಂದರೆ ಕರ್ಡ್ ಜೊತೆ ಆರಾಮಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ತದೆ. ಉಬ್ಬಬೇಕು, ಯಾಕೆಂದರೆ ಒಳಗಡೆ ಇರುವ ಹಾಲು ಎಲ್ಲ ಬೇಯಬೇಕು ನೋಡಿ. ಉಬ್ಬಿದರೆ ನಿಮ್ಮದು ಕುಲ್ಚಾ ಚೆನ್ನಾಗಿ ಆಗಿದೆ ಅಂತ. ಈಗ ನಾನು ಇದನ್ನು ಮಗುಚಿ ಹಾಕ್ತೇನೆ. ನೋಡ್ಬೋದು ನೀವು ಮೇಲ್ಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಕೂಡ ನೀವು ಬಟರ್ ಅಥವಾ ತುಪ್ಪವನ್ನು ಒರೆಸ್ಕೊಳ್ಳಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ಇದನ್ನೊಮ್ಮೆ ಟ್ರೈ ಮಾಡಿ. ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ ಆಗಿದೆ. ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಮಗುಚಿ ಹಾಕಿ ಬೇಯಿಸ್ಕೊಳ್ಬೇಕು. ನೀವು ಇದಕ್ಕೆ ಬಟರ್ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಆಗ್ತದೆ. ಈಗ ಆಗಿದೆ. ಇದನ್ನು ನಾನೀಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡುವಾಗ ನಮಗೇನೆ ತುಂಬ ಖುಷಿ ಆಗ್ತದೆ. ಅದೇ ರೀತಿ ನಾನು ಇನ್ನೊಂದು ಕುಲ್ಚಾ ಕೂಡ ಮಾಡ್ತಾ ಇದ್ದೇನೆ. ತವ ನೋಡಿ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರು, 1-2-3 ಸ್ಪೂನ್ ಸಾಕಾಗ್ತದೆ, ಹಾಕಿ ಒಳ್ಳೆ ಬಾಯ್ಲ್ ಆಗಬೇಕು ಮಾತ್ರ. ನಂತರ ಕುಲ್ಚಾವನ್ನು ಅದರಲ್ಲಿ ಬೇಯಲಿಕ್ಕೆ ಬಿಡಿ, ಮುಚ್ಕೊಂಡಿಡಿ ಮಾತ್ರ. ನೀರೆಲ್ಲ ಆರಬೇಕು. ನಂತರ ಅದನ್ನು ಮಗುಚಿ ಹಾಕಿ ಮೇಲ್ಗಡೆ ತುಪ್ಪ ಅಥವಾ ಬಟರನ್ನು ಸವರ್ಕೊಳ್ಳಿ. ಚೆನ್ನಾಗಿ ಸವರಿ. ಕಂಜೂಸ್ ಮಾಡಲಿಕ್ಕೆ ಹೋಗಬೇಡಿ ಮಾತ್ರ ತುಪ್ಪ ಮತ್ತು ಬಟರಲ್ಲಿ. ನೋಡಿ ಒಳ್ಳೆ ಬಟರ್ ಹಾಕಿ ಚೆನ್ನಾಗಿ ಬರ್ತದೆ, ಉಬ್ತದೆ, ಅಷ್ಟು ಚೆನ್ನಾಗಿ ಉಬ್ತದೆ. ನೀವು ಇದನ್ನೊಮ್ಮೆ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಎಷ್ಟು ಆರಾಮಾಗಿ ಮಾಡ್ಕೋಬೋದು. ಹೋಟ್ಲಲ್ಲೆಲ್ಲ ಹೋಗೋ ಬದಲು ಆರಾಮಾಗಿ ಮನೆಯಲ್ಲೇ ನೀವು ಇದನ್ನು ಮಾಡಿಕೊಡ್ಬೋದು ಮನೆಯವರಿಗೆ. 2 ಕಡೆ ಕೂಡ ಬೇಯಿಸ್ಕೊಳ್ಬೇಕು ಮಾತ್ರ. ಮಗುಚಿ ಹಾಕಿ ಒಳಗಡೆ ಇರುವಂತಹ ಹಾಲು ಎಲ್ಲ ಬೇಯಬೇಕು. ಈಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನಾನು ಮಗುಚಿ ಕೂಡ ಹಾಕ್ತಾ ಇದ್ದೇನೆ. ಹಿಂದುಗಡೆ ಕೂಡ ಒಳ್ಳೆ ಕಲರ್ ಕೂಡ ಬಂದಿದೆ. ನೋಡಿದ್ರಲ್ಲ ನೀವು, ಆಲೂ ಕುಲ್ಚಾ ರೆಡಿಯಾಗಿದೆ. ನಾನಂತೂ ಈಗ ಸರ್ವ್ ಮಾಡಲಿಕ್ಕೆ ರೆಡಿ ಆಗ್ತೇನೆ. ಒಳ್ಳೆ ಫ್ಲಫಿಯಾಗಿ ಕಾಣ್ತಾ ಇದೆ. ಇದನ್ನು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.